ಇಲ್ಲಿ ಪ್ರತಿದಿನ ಮಾಡುವ 56 ಬಗೆಯ ನೈವೇದ್ಯಗಳು ಎಷ್ಟು ಜನ ಭಕ್ತರು ಬಂದರೂ ಕಡಿಮೆಯಾಗುವುದಿಲ್ಲ. ಹಾಗಂತ ಯಾವತ್ತೂ ಉಳಿಯುವುದೂ ಇಲ್ಲ. ಆದರೆ ಅಸಲಿ ರಹಸ್ಯವಿರುವುದು ಗರ್ಭಗುಡಿಯಲ್ಲಿರುವ ಆ ಮರದ ವಿಗ್ರಹಗಳಲ್ಲಿ. ಈ ಮರಕ್ಕೆ ಎಂದಿಗೂ ಗೆದ್ದಲು ಹಿಡಿಯುವುದಿಲ್ಲ, ಕೊಳೆಯುವುದೂ ಇಲ್ಲ, ಬೆಂಕಿಯಲ್ಲೂ ಸುಟ್ಟು ಹೋಗುವುದಿಲ್ಲ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ದೇಹವನ್ನು ತ್ಯಜಿಸಿದರೂ ಅವರ ಹೃದಯ ಮಾತ್ರ ಸಜೀವವಾಗಿಯೇ ಉಳಿದುಕೊಂಡಿತ್ತು. ಆ ಹೃದಯ ಸಮುದ್ರದಲ್ಲಿ ತೇಲಿ ಬರುವ ಒಂದು ಮರದ ದಿಮ್ಮಿಯಲ್ಲಿರುತ್ತದೆ ಎಂದು ರಾಜನಿಗೆ ಕನಸಿನಲ್ಲಿ ಆದೇಶ ಬರುತ್ತದೆ. ಸಿಕ್ಕಿದ ಆ ಮರದ ತುಂಡನ್ನು ಯಾವ ಶಿಲ್ಪಿಯೂ ಆಯುಧಗಳು ಕೆಲಸ ಮಾಡುವುದಿಲ್ಲ. ಆಗ ಸಾಕ್ಷಾತ್ ವಿಶ್ವಕರ್ಮನೇ ಒಬ್ಬ ವೃದ್ಧ ಬಡಗಿಯ ರೂಪದಲ್ಲಿ ಬಂದು 21 ದಿನಗಳ ಕಾಲ ನಾನಿರುವ ಕೋಣೆಯ ಬಾಗಿಲನ್ನು ಯಾರೂ ತೆಗೆಯಬಾರದು ಎಂಬ ಷರತ್ತನ್ನು ಇಡುತ್ತಾನೆ. ಆದರೆ 15ನೆಯ ದಿನ ಮಹಾರಾಣಿ ಬಾಗಿಲು ತೆಗೆದಾಗ ವಿಶ್ವಕರ್ಮ ಮಾಯವಾಗಿ ಬಿಡುತ್ತಾನೆ. ವಿಗ್ರಹಗಳು ಕೈಕಾಲುಗಳಿಲ್ಲದೆ ಅಪೂರ್ಣವಾಗಿಯೇ ಉಳಿದು ಬಿಡುತ್ತದೆ. ಆದರೆ ನನ್ನನ್ನು ಹೀಗೆಯೇ ಸ್ವೀಕರಿಸಿ ಎಂಬ ಶರೀರವಾಣಿ ಕೇಳಿ ಬಂದರಿಂದ ಅದೇ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಯಿತು. ಇಂದಿಗೂ ಪ್ರತಿ 12 ವರ್ಷಗಳಿಗೊಮ್ಮೆ ಹಳೆಯ ವಿಗ್ರಹಗಳ ಜಾಗದಲ್ಲಿ ಹೊಸ ವಿಗ್ರಹಗಳನ್ನು ಬದಲಿಸಲಾಗುತ್ತದೆ. ಈ ಸಮಯದಲ್ಲಿ ಇಡೀ ಊರಿನ ಕರೆಂಟು ತೆಗೆದು ಕಾರ್ಗತ್ತಲೆ ಮಾಡಲಾಗುತ್ತದೆ. ಆಗ ಮುಖ್ಯ ಅರ್ಚಕರು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕೈಗಳಿಗೆ ವಸ್ತ್ರವನ್ನ ಸುತ್ತಿಕೊಂಡು ಹಳೆಯ ವಿಗ್ರಹದಲ್ಲಿರುವ ಆ ಸಜೀವ ಬ್ರಹ್ಮ ಪದಾರ್ಥವನ್ನು ತೆಗೆದು ಹೊಸ ವಿಗ್ರಹದೊಳಗೆ ಇಡುತ್ತಾರೆ. ಅದನ್ನು ನೇರವಾಗಿ ನೋಡಿದರೂ ಅಥವಾ ಅದರ ಸ್ಪರ್ಶವಾದರೂ ತಕ್ಷಣವೇ ಸಾಯುವುದು ಅಥವಾ ಕುರುಡಾಗುವುದು ಖಂಡಿತ. ಮರದ ವಿಗ್ರಹಗಳ ಒಳಗೆ ಇಂದಿಗೂ ಸಜೀವವಾಗಿ ಬಡಿಯುತ್ತಿರುವ ದೇವರ ಹೃದಯ. ಸಾವಿರಾರು ವರ್ಷಗಳಿಂದ ವಿಜ್ಞಾನಿಗಳಿಗೂ ಭೇದಿಸಲಾಗದ ಈ ಮಹಾರಹಸ್ಯವಿರುವ ಒಡಿಶಾದ ಪುರಿ ಜಗನ್ನಾಥ ದೇವಸ್ಥಾನ. ಶ್ರೀಕೃಷ್ಣನ ಸಜೀವ ಹೃದಯ ಬಡಿಯುತ್ತಿರುವ ಈ ಪುರಿ ಜಗನ್ನಾಥನನ್ನು ಜೀವನದಲ್ಲಿ ಒಮ್ಮೆಯಾದರೂ ದರ್ಶನ ಮಾಡಿಕೊಳ್ಳಬೇಕು. ಭಕ್ತರ ಮನಸ್ಸಿನಲ್ಲಿ ಅಪಾರ ಭಕ್ತಿ ಮತ್ತು ನಂಬಿಕೆಯನ್ನು ಮೂಡಿಸುವ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು ಒಡಿಶಾದ ಪುರಿ ಶ್ರೀ ಜಗನ್ನಾಥ ದೇವಸ್ಥಾನ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇಗುಲಕ್ಕೆ ಪ್ರತಿದಿನ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ. ಇಂದು ನಾವು ಈ ಪುಣ್ಯಕ್ಷೇತ್ರದ ಇತಿಹಾಸ, ವಿಶೇಷತೆ ಮತ್ತು ಭಕ್ತಿಯ ಕಥೆಯನ್ನು ತಿಳಿಯೋಣ. ಒಡಿಶಾ ರಾಜ್ಯದ ಪುರಿ ನಗರದಲ್ಲಿರುವ ಶ್ರೀ ಜಗನ್ನಾಥ ದೇವಸ್ಥಾನವು ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇಲ್ಲಿ ಶ್ರೀ ಜಗನ್ನಾಥ, ಅವರ ಅಣ್ಣ ಬಲಭದ್ರ ಮತ್ತು ತಂಗಿ ಸುಭದ್ರಾ ದೇವಿಯರನ್ನ ಪೂಜಿಸಲಾಗುತ್ತದೆ. ಜಗನ್ನಾಥ ಎಂದರೆ ಇಡೀ ಜಗತ್ತಿನ ಒಡೆಯ ಎಂಬ ಅರ್ಥ. ಈ ದೇವಾಲಯದ ಗೋಪುರ, ಸಂಪ್ರದಾಯಗಳು ಮತ್ತು ಪೂಜಾ ವಿಧಾನಗಳು ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ. ಪುರಾಣಗಳ ಪ್ರಕಾರ ರಾಜ ಇಂದ್ರದ್ಯುಮ್ನನು ಶ್ರೀ ವಿಷ್ಣುವಿನ ಪರಮ ಭಕ್ತನಾಗಿದ್ದನು. ಒಮ್ಮೆ ಅವನಿಗೆ ನೀಲ ಮಾಧವ ಎಂಬ ದಿವ್ಯ ರೂಪದ ದೇವರ ಬಗ್ಗೆ ತಿಳಿಯಿತು. ಆ ದೇವರ ದರ್ಶನ ಪಡೆಯಲು ಪ್ರಯತ್ನಿಸಿದ ನಂತರ ಭಗವಂತನ ಆದೇಶದಂತೆ ಜಗನ್ನಾಥ ಮೂರ್ತಿಗಳ ಪ್ರತಿಷ್ಠಾಪನೆ ನಡೆಯಿತು ಎಂಬ ನಂಬಿಕೆ ಇದೆ. ಇಂದಿಗೂ ಜಗನ್ನಾಥನ ಆರಾಧನೆಯಲ್ಲಿ ಅನೇಕ ಪುರಾತನ ಸಂಪ್ರದಾಯಗಳನ್ನು ಪಾಲಿಸಲಾಗುತ್ತಿದೆ. ಪುರಿ ಜಗನ್ನಾಥ ದೇವಸ್ಥಾನದ ಮಹಾಪ್ರಸಾದವು ಬಹಳ ಪ್ರಸಿದ್ಧ. ದೇವರಿಗೆ ಅರ್ಪಿಸಿದ ಪ್ರಸಾದವನ್ನು ಭಕ್ತರು ಅತ್ಯಂತ ಪವಿತ್ರವೆಂದು ಸ್ವೀಕರಿಸುತ್ತಾರೆ. ಇಲ್ಲಿನ ಅಡುಗೆ ಪದ್ಧತಿ, ಸೇವಾ ಸಂಪ್ರದಾಯ ಮತ್ತು ಭಕ್ತರ ನಂಬಿಕೆಗಳು ವಿಶೇಷವಾಗಿದೆ. ಪ್ರತಿ ವರ್ಷ ನಡೆಯುವ ರಥಯಾತ್ರೆ ಜಗತ್ತಿನಾದ್ಯಂತ ಪ್ರಸಿದ್ಧ. ಲಕ್ಷಾಂತರ ಭಕ್ತರು ಈ ಮಹೋತ್ಸವದಲ್ಲಿ ಭಾಗವಹಿಸಿ ಜಗನ್ನಾಥನ ದರ್ಶನ ಪಡೆಯುತ್ತಾರೆ. ಜಗನ್ನಾಥನ ಮೇಲೆ ನಂಬಿಕೆ ಇಟ್ಟ ಭಕ್ತರಿಗೆ ಮನಸ್ಸಿನ ಶಾಂತಿ ಮತ್ತು ಧೈರ್ಯ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಈ ಕ್ಷೇತ್ರವು ಕೇವಲ ಒಂದು ದೇವಸ್ಥಾನವಲ್ಲ, ಅದು ಭಕ್ತಿ, ಸಂಸ್ಕೃತಿ ಮತ್ತು ಪರಂಪರೆಯ ಸಂಕೇತವಾಗಿದೆ. ನೀವು ಕೂಡ ಜೀವನದಲ್ಲಿ ಒಮ್ಮೆ ಪುರಿ ಜಗನ್ನಾಥನ ದರ್ಶನ ಪಡೆಯುವ ಭಾಗ್ಯ ಹೊಂದಲಿ ಎಂದು ಪ್ರಾರ್ಥಿಸೋಣ. ಜೈ ಜಗನ್ನಾಥ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.